ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲಸಕ್ಕೆ ಹೋಗಿದ್ದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಕೊಲೆ ಮಾಡಿ ಡ್ರಾಮಾ ಅಂತ ಕುಟುಂಬಸ್ಥರು ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲಸಕ್ಕೆ ಹೋಗಿದ್ದಂತಹ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಕೊಲೆ ಮಾಡಿ ಈಗ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಸನದ ಹಿಮತ್ ಸಿಂಕಾ ಫ್ಯಾಕ್ಟರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹನುಮಂತಪುರ ಗ್ರಾಮದ ಪುನೀತ್ ಮೃತ ಯುವಕನಾಗಿದ್ದಾನೆ. ಈತನಿಗೆ 28 ವರ್ಷ ಆಗಿತ್ತು. ಈತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಹಾಗಾದ್ರೆ ಯಾಕೆ ಸಾವನ್ನಪ್ಪಿದ್ದ ಅಂದ್ರೆ ಏನಾದ್ರೂ ಹೆಲ್ತ್ ಇಶ್ಯೂ ಇತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಯೂನಿಫಾರ್ಮ್ ನಲ್ಲಿ ಬಂದವನ ಶವ ಬೇರೆ ಬಟ್ಟೆಯಲ್ಲಿ ಪತ್ತೆಯಾಗಿರುವಂತದ್ದು. ಹಾಗಾಗಿ ಸಾಕಷ್ಟು ಅನುಮಾನಗಳು ಇಲ್ಲಿ ಮೂಡ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಸಾವಾಗಿದ್ರು ಕೂಡ ಸಂಜೆ 7 ಗಂಟೆಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಹಾಗಾಗಿ ಕುಟುಂಬಸ್ಥರು ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆತ ಬೆಳಗ್ಗೆ ಬೇರೆ ಡ್ರೆಸ್ ಅಲ್ಲಿ ಹೋಗಿದ್ದ, ಆದ್ರೆ ಈಗ ಬೇರೆ ಡ್ರೆಸ್ ಅಲ್ಲಿ ಅವನ ಶವ ಪತ್ತೆಯಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಫ್ಯಾಕ್ಟರಿಯಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸವನ್ನ ಮಾಡ್ಕೊಂಡಿದ್ದ ಪುನೀತ್ ಎನ್ನುವ ವ್ಯಕ್ತಿ ಯುವಕ ಕೊಲೆ ಮಾಡಿ ಶವವನ್ನ ನೀರಿಗೆ ಎಸೆಯಲಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೊಲೆ ಮಾಡಿ ಆಕಸ್ಮಿಕ ಎಂದು ಬಿಂಬಿಸೋ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಫ್ಯಾಕ್ಟರಿ ಆಡಳಿತ ಮಂಡಳಿ ವಿರುದ್ಧ ನೂರಾರು ಜನರಿಂದ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆ ಬಳಿಗೆ ಫ್ಯಾಕ್ಟರಿ ಆಡಳಿತ ಮಂಡಳಿ ಬರುವಂತೆ ಆಗ್ರಹಿಸ್ತಾ ಇದ್ದಾರೆ. ಬರಬೇಕು, ಈ ಸಾವಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರ ಹಾಗೂ ಸಂಬಂಧಿಕರ ಆಕ್ರಂದನ ಕೂಡ ಈಗಾಗಲೇ ಮುಗಿಲು ಮುಟ್ಟಿದೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಈ ಹಾಸನದ ಹಿಮತ್ ಸಿಂಕಾ ಕಂಪನಿ ಏನಿದೆ, ಈ ಕಂಪನಿಯಲ್ಲಿ ಸಾಕಷ್ಟು ಯುವಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಯುವಕ ಇದೀಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಒಳಗಡೆ ಇನ್ ಕೇಸ್ ವೋಟರ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೋದ್ರೆ ಜೊತೆಗಾರ ಯಾರಾದ್ರೂ ಕೆಲಸ ಇರಬೇಕು ಸಪೋರ್ಟ್ಗೆ. ಅವನು ಕಂಪ್ಲೇಂಟ್ ಇಲ್ಲ ಅಂದ್ರೆ 12ವರೆಗೆ ಹೋಗಿದ್ದಾನಂತೆ. 12ವರೆಗೆ 3 ಗಂಟೆವರೆಗೂ ಸರ್ಚ್ ಮಾಡಿದ್ದಾರೆ. 9ವರೆಗೆ ನನ್ನನ್ನು ಮಾತಾಡಿಸಿ ಡ್ಯೂಟಿಗೆ ಹೋದ ಸರ್. ಅವನು ನನ್ನ ಜೊತೆ 10 ನಿಮಿಷ ನಿಂತು ಮಾತಾಡಿ ಅವ್ನು ಯಾವತ್ತು ಅವ್ರ ಮನೆಯಿಂದ ನಮ್ಮನೆಗೆ ಬಂದು ನನ್ನನ್ನು ಮಾತಾಡಿಸಿ ಡ್ಯೂಟಿಗೆ ಹೋದ ಸರ್. ಇವತ್ತು ಹಂಗೆ ಡ್ಯೂಟಿಗೆ ಹೋಗೋನೆ. ಇದು 12 ಗಂಟೆಲೆ ಆಗಿದೆ. ಆ ಫ್ಯಾಕ್ಟರಿ ಎಲ್ಲ 12 ಗಂಟೆಲಿ ಊಟಕ್ಕೋಸ್ಕರ ಹುಡುಕ್ಯಾರು. ಇವನು ಸಿಕ್ಕಿಲ್ಲ. ಇವನು ಏನ್ ಮಾಡಿದಾರ ಏನೋ ನಮಗೆ ಗೊತ್ತಿಲ್ಲ ಸರ್. ಇವರು ನಮಗೆ ಹೇಳಿರೋದು 7 ಗಂಟೆಲಿ ಫ್ಯಾಕ್ಟ್ರಿ ಅದ್ ಏನ್ ಮಾಡಿದಾರೋ ಮರ್ಡರ್ ಮಾಡಿದಾರೋ ಅದ್ ಏನ್ ಆಯ್ತೆ ನಮಗೆ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ. ಇನ್ಫಾರ್ಮೇಶನ್ ಕೊಡ್ದಲೆ ಬಾಡಿ ಅಲ್ಲಿಂದ ಇಲ್ಲಿಗೆ ಹೆಂಗ್ ಶಿಫ್ಟ್ ಮಾಡಿದ್ರು ದೇವ್ರೇ. 9ವರೆಯಲ್ಲಿ ನನ್ನ ಮಗ ಮನೆ ಬಿಟ್ಟು ಹೋದ. 7 ಗಂಟೆಗೆ ಫೋನ್ ಮಾಡಿದ್ರು. 2 ಗಂಟೆಲೆ ಅವನು ಪ್ರಾಣ ಹೋಗೈತೆ. ಕರೆಂಟಿಗೆ ಕೊಟ್ಟು ನನ್ನ ಮಗನ ಸುಮ್ಮನೆ ನೀರಿಗೆ ಹಾಕ್ಯವ್ರೆ. ನಾನು ಮಾತ್ರ ನೆಂಬಕ್ಕಿಲ್ಲ ಕಣ್ರಪ್ಪ. ನನ್ನ ಮಗನ ಫೋನ್ ಮಾಡಕ್ಕೆ 7 ಗಂಟೆಯಲ್ಲಿ ಫೋನ್ ಮಾಡಿದ್ರು ನನಗೆ. 7 ಗಂಟೆಲಿ ಸತ್ತು ಹೋದ್ಮೇಲೆ ಫೋನ್ ಮಾಡಿದ್ರು ಕಣಪ್ಪ. ನನ್ನ ಮಗ ಒಂಚೂರು ಜಗ್ಲಿಲ್ಲ, ಏನಿಲ್ಲ. ಊಟ ತುಂಬಿ ತಿಂಡಿ ತಿಂದು ಹೋದ ಕಣಪ್ಪ ನನ್ನ ಮಗ. 1 ಕೋಟಿ ಕೊಡ್ತೀನಿ ಅಂದ್ರೆ ನನ್ನ ಮಗ ತಂದ್ಕೊಳ್ರಪ್ಪ ನೀವು. ನನ್ನ ಮಗ ಬೇಕು. ನಾನು ಪಾಪಿ ನನ್ನ ಮಗಳು ದೇವ್ರೇ. 9ವರೆಯಲ್ಲಿ ನನ್ನ ಮಗ ಮನೆ ಬಿಟ್ಟು ಹೋದ.